ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮ ಮನೆಯವರು ಊರಿಗೆ ಹೋದರು. ನಾನು ಒಳಗಡೆ ಬಂದೆ ಈಗ. ಅದು CFC ವಾಟರ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಈಗ ಕುದಿಸಿ ಇಟ್ಕೊಂಡಿದ್ದೆ. ನಮ್ಮ ಮನೆಯವರು ಕುಡಿಲಿಲ್ಲ ಇವತ್ತು. ಅವರು ಅದನ್ನು ಕುಡಿಯಲ್ಲ. ಅವರು ಮೆಂತೆ ನೀರು ಮತ್ತು ಇದ್ರ ನೀರು ಕುಡಿತಾರೆ. ಆದರೆ ನೆನ್ನೆ ರಾತ್ರಿ ನಮಗೆ ನೆನೆಸೋದು ಕೂಡ ಮರ್ತು ಹೋಗ್ಬಿಟ್ಟಿತ್ತು. ಇವತ್ತೇನಿಲ್ಲ, ಬರೀ ನೀರು ಕುಡಿದು ಟೀ ಕುಡಿದು ಹಾಗೆ ಹೋದರು. ಅವರು ಇವತ್ತು ಪೇಪರ್ ಓದೋಕ್ಕೆಲ್ಲ ಹೋಗಿರಲಿಲ್ಲ. ಅವ್ರು ಎದ್ದಾಗೂ ಕೂಡ ಸ್ವಲ್ಪ ಲೇಟ್ ಆಗಿತ್ತು. ನಾನು ಅಷ್ಟೇ, ಯಾಕೋ ಗೊತ್ತಿಲ್ಲ. ಈಗ ಅವಾಗೆಲ್ಲ ಬೇಗ 5:30 6 ಗಂಟೆ ಒಳಗೆಲ್ಲ ಎದ್ದು ಬಿಡ್ತಿದ್ದೆ. ಇವಾಗ ಅಷ್ಟು ಬೇಗ ಹೇಳೋಕ್ಕೆ ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಾನು ಏನು ಕೆಲಸ ಏನಿರಲ್ಲ, ಹಾಗಾಗಿ ಹೇಳೋದಿಲ್ಲ. ಆದರೆ ಬೆಳಗ್ಗೆ ಬೇಗ ಎದ್ದರೆ ಕೆಲಸಗಳೆಲ್ಲ ಬೇಗ ಮುಗಿಯುತ್ತೆ. ಲೇಟಾಗಿ ಎದ್ದಾಗ ಕೆಲಸನೇ ಮುಗಿಯಲ್ಲ. ಮತ್ತು ಕೆಲಸ ಅಂದರೆ ಒಂಥರ ಬೇಜಾರು ಥರ ಆಗಿಬಿಡುತ್ತೆ. ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಒಂಥರ ಗಡಿ ಬಿಡಿ ಆಗಿಬಿಡುತ್ತೆ. ಇವತ್ತು ಕೂಡ ಹಾಗೆ ಆಯಿತು. ಅದು ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಆ ಥರ ಎಲ್ಲ ಇದ್ದರೆ ಅದೊಂದು ರುಟೀನ್ ಇರುತ್ತೆ. ಇವಾಗ ಹಾಗೆ ಅಲ್ವಲ್ಲ, ಎಷ್ಟೊತ್ತಿಗೆ ಬೇಕಷ್ಟೊತ್ತಿಗೆ ನಾವೇ ಆರಾಮಾಗೆದ್ದು ನಾವೇ ಇದು ಮಾಡ್ಕೋಬೋದು. ಹಾಗಾಗಿ ಆಯಿತು. ದಿನ ರೊಟ್ಟಿ ತಿಂದು ಬೇಜಾರಾಗಿತ್ತು. ತುಂಬ ದಿನ ಆಗಿತ್ತು ತಾಲಿಪಟ್ಟು ಮಾಡ್ದೇ. ಅದಕ್ಕೇ ಇವತ್ತು ಸ್ವಲ್ಪ ತಾಲಿಪಟ್ಟು ಮಾಡೋಣ ಅಂತ ಅನ್ನನ ನಾನು ನೀರು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಈಗ ಹಿಟ್ಟು ಹಾಕಿ ಅದನ್ನು ಕೂಡ ಸ್ವಲ್ಪ ಮೆತ್ತಗೆ ಮಾಡ್ಕೊತಾ ಇದ್ದೀನಿ. ಬರೀ ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ನಾನು ಅನ್ನ ಇತ್ತಲ್ವ, ಹಾಗಾಗಿ ನಾನು ಅದೇ ಥರ ಯಾವಾಗಲೂ ಮಾಡ್ತೀನಿ. ಹಾಗೆ ನಿನ್ನೆ ಸಂಜೆ ಸ್ವಲ್ಪ ಹಾಲು ತರಿಸ್ಕೊಂಡಿದ್ದೆ. ನನಗೆ ಮನೇಲಿ ಇರಬೇಕು ಒಟ್ಟು ಹಾಲು ಅಂದರೆ ಇತ್ತು, ಅದು ಸ್ವಲ್ಪ ಕಮ್ಮಿ ಇತ್ತು. ಅದು ಯಾಕೋ ಗೊತ್ತಿಲ್ಲ, ನನಗೆ ಆ ಥರ ಅನ್ನಿಸ್ದಾಗ ನಾನು ತರಿಸ್ಕೊಂಡ್ಬಿಡ್ತೀನಿ. ಅದು ತಂದಿದ್ರಲ್ವ, ಅದನ್ನು ನಾನು ಕಾಯ್ಸೋಕ್ಕೆ ಹೋಗಿರಲಿಲ್ಲ. ಹಾಗೆ ಅದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಅದು ಗಟ್ಟಿಯಾಗಿಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ 1 ಲೀಟ್ರ್ ತರಿಸ್ಕೊಂಡು ಅದನ್ನು 2 ಒಟ್ಟಿಗೆ ಹಾಕಿ ಕಾಯಿಸೋಣ ಅಂತ ಹಾಗೆ ಮಾಡಿದೆ. ಯಾಕೋ ಗೊತ್ತಿಲ್ಲ, ತುಂಬ ದಿನದಿಂದ ನನಗೆ ಒಂಥರ ನನ್ನಲ್ಲಿ ಉತ್ಸಾಹನೇ ಇಲ್ದಂಗೆ ಆಗಿಬಿಟ್ಟಿದೆ. ಯಾಕೆ ಅಂತ ನಂಗೆ ಗೊತ್ತೇ ಇಲ್ಲ. ಇವತ್ತು ಅಷ್ಟೇ 2 ದಿನದ ವ್ಲಾಗ್ನ ಸೇರಿಸಿ 1 ದಿನಕ್ಕೆ ಮಾಡಿ ಹಾಕ್ತಾಯಿದ್ದೀನಿ. ಮುಂಚೆ ಎಲ್ಲ ನಾನು ಏನು ಮಾಡ್ತಾಯಿದ್ರೆ ಅಂದರೆ 1 ದಿನಕ್ಕೆ 2 ವ್ಲಾಗ್ ಥರ ಮಾಡ್ಕೊತಾ ಇದ್ದೆ. ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಸಂಜೆ ಆ ಥರ. ಅಂದರೆ ಇದು ಸ್ವಲ್ಪ ಹಳೆ ದಿನಗಳದ್ದು ಹೇಳ್ತಾ ಇದ್ದೀನಿ. ಇವಾಗ 1 ದಿನಕ್ಕೆ 1 ವ್ಲಾಗ್ನ ನನ್ನ ಹತ್ರ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಅನಿಸುತ್ತೆ ಒಂದೊಂದು ಸಲ ನಾನು ಯಾಕೆ ಹೀಗೆ ಆಗಿದ್ದೀನಿ ಅಂತ. ನನ್ನ ಹತ್ರನೇ ಆ ಪ್ರಶ್ನೆಗೆ ಉತ್ತರ ಇಲ್ಲ. ಈ ಎಫೆಕ್ಟ್ ನನಗೆ ಗೊತ್ತಾಗ್ತಾ ಇದೆ. ಏನಂದರೆ ನನ್ನ ಚಾನಲ್ ತುಂಬ ಕಮ್ಮಿ ವ್ಯೂಸ್ ಎಲ್ಲ ಬರೋದು ಆ ಥರ ಆಗ್ತಾಯಿದೆ. ಯೂಟ್ಯೂಬಲ್ಲೆಲ್ಲ ಏನಂದರೆ ತುಂಬ ಕ್ರಿಯೇಟಿವ್ ಆಗಿದ್ದರೆ ಮಾತ್ರ ಯೂಟ್ಯೂಬಲ್ಲಿ ಇದು ಮಾಡೋಕ್ಕೆ ಸರ್ವೈವ್ ಆಗೋಕ್ಕೆ ಸಾಧ್ಯ. ನನಗೆ ಅನಿಸುತ್ತೆ, ನನ್ನ ವ್ಲಾಗ್ ನೋಡೋಕೆ ನನಗೆ ಒಂದೊಂದು ಸಲ ಬೋರ್ ಅಂತ ಅನಿಸುತ್ತೆ. ಪಾಪ ಕೆಲವೊಬ್ಬರೆಲ್ಲ ಆ ಥರ ಹಾಕಿದಾಗ ನಾನು ಒಂದು ಸಲ ಬೇಜಾರಾಗಿ ಉತ್ತರ ಕೂಡ ಕೊಟ್ಟಿದ್ದೀನಿ. ಒಂದೊಂದು ಸಲ ಅನಿಸುತ್ತೆ ನಾನು ಹಾಗೆ ಮಾಡಬಾರ್ದಿತ್ತು ಅಂತ. ಆದರೆ ನಾವು ಒಂದೇ ಥರ ಇರೋಲ್ವಲ್ಲ. ನನಗೆ ಯೂಟ್ಯೂಬ್ ಒಂದೇ ಜೀವನ ಅಲ್ಲಲ್ಲ. ನನ್ನ ಸುತ್ತಮುತ್ತನೂ ಏನೇನೋ ನಡೀತಿರುತ್ತೆ. ನಾವು ಮನಸ್ಸಿಗೇನೋ ಬೇಜಾರು ಮಾಡ್ಕೊಂಡಿರ್ತೀವಿ, ಏನೇನೋ ಆಗಿರುತ್ತೆ. ಹಾಗಾಗಿ ನಾವು ಕೂಡ ಒಂದೊಂದು ಸಲ ಆ ಥರ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕೆಲವೊಂದು ಸಲ ಮನಸ್ಸಿಗೆ ಅನಿಸಿರೋದನ್ನ ಹೇಳಬೇಕು ಅಂತಲೂ ಅನಿಸುತ್ತೆ. ನಾನು ಇವಾಗ ತುಂಬ ಕಲ್ತಿದ್ದೀನಿ. ಮುಂಚೆಲ್ಲ ನಾನು ಏನೂ ಹೇಳ್ತಿರ್ಲಿಲ್ಲ, ನನ್ನ ಪಾಡಿ ನಾನು ಸುಮ್ಮನೆ ಇರ್ತಾಯಿದ್ದೆ. ಆದರೆ ಇವಾಗ ಹಾಗಲ್ಲ. ಅಲ್ಲೇ ಉತ್ತರನೂ ಕೂಡ ಕೊಡ್ತೀನಿ. ಆಮೇಲೆ ಇಲ್ಲ ಅನ್ನೋದನ್ನು ಜೀವನದಲ್ಲಿ ನಾನು ಈಗ ಕಲಿತಾ ಇದ್ದೀನಿ. ಮುಂಚೆ ನಾನು ಆ ಥರ ಹೇಳ್ತಿರ್ಲಿಲ್ಲ, ಅವ್ರಿಗೆ ಬೇಜಾರಾಗುತ್ತೆ ಇವ್ರಿಗೆ ಬೇಜಾರಾಗುತ್ತೆ ಅಂತ. ನನಗಾಗದೇ ಇದ್ದರೂ ಅದನ್ನು ಮಾಡ್ತಾಯಿದ್ದೆ. ಇವಾಗ ನಾನು ಸ್ವಲ್ಪ ಕಲ್ತಿದ್ದೀನಿ ಇಲ್ಲ ಅನ್ನೋದನ್ನು. ಇವಾಗ ಜೀವನದಲ್ಲಿ ಅದನ್ನು ಫಸ್ಟು ನಾವು ಕಲಿಬೇಕು. ಇಲ್ಲ ನನಗಾಗಲ್ಲ ಅಂತ. ಕೆಲವೊಂದು ಸಲ ನಾವು ಬೇರೆಯವ್ರನ್ನ ಮೆಚ್ಚೋದಕ್ಕೆ ನಮಗೆ ಆಗದೇ ಇದ್ರೂ ಆ ಥರದ್ದೆಲ್ಲದನ್ನು ಮಾಡ್ತೀವಿ. ಅದನ್ನು ನಾವು ಬಿಡಬೇಕು ಅಂತ. ಇವತ್ತು ಕೂಡ ಯಾವುದೇ ರೀತಿಯಾಗಿರೋ ರೆಸಿಪಿ ಏನು ಶೂಟ್ ಮಾಡಿಲ್ಲ ನಾನು. ತಾಲಿಪಟ್ಟು ಹಾಗೆ ಕಾಯಿ ಬಜ್ಜಿನ ನಾನು ಮಾಡಿದ್ದೆ. ಟೈಮ್ ಬಂದು 9:15 ಆಯಿತು. ಇವತ್ತು ಮಳೆ ಇರೋದಕ್ಕೆ ಊರಲ್ಲಿ ಯಾರೋ ಕೆಲಸದವ್ರು ಬರಲಿಲ್ಲ ಅಂತೆ. ಹಾಗಾಗಿ ನಮ್ಮ ಮನೆಯವರು ಬೇಗ ಬಂದರು. ನಾನು ಕಾಯಿ ಕೂಡ ಇರಲಿಲ್ಲ. ಕಾಯಿ ಸುಲಿದ್ಬಿಟ್ಟು ಬಜ್ಜಿ ಮಾಡೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ನಾನೇ ಫೋನ್ ಮಾಡಿದೆ. ಅವ್ರು ಇವತ್ತು ಫೋನ್ ಮಾಡಿಲ್ಲ. ಯಾವಾಗಲೂ ಅವರು ಟೀ ಕುಡ್ದಿ ಅಂತ ಫೋನ್ ಮಾಡೋರು. ಇವತ್ತು ಫೋನೇ ಮಾಡಿಲ್ಲ. ಕಾರ್ ಇಳಿಲೇ ಇಲ್ಲ ಅಂತ ಊರಲ್ಲಿ ಅವರು. ಅಷ್ಟು ಮಳೆ ಬರ್ತಾ ಇದೆ. ಆಮೇಲೆ ನಾನೇ ಫೋನ್ ಮಾಡಿದೆ. ಇಲ್ಲ ಬರ್ತಾ ಇದ್ದೀನಿ ನಾನು ಅಂತ ಹೇಳಿದ್ರು. ಅರ್ಧ ದಾರಿಲಿ ಇದ್ದೀನಿ ಅಂದರು. ಆಮೇಲೆ ಹಾಗೆ ನಾನು ತಾಲಿಪಟ್ಟು ಒಂದ್ರ ಮೇಲೆ ಒಂದು ಹಾಕ್ತಿದ್ದೆ. ಯಾಕೋ ಗೊತ್ತಿಲ್ಲ, ತಾಲಿಪಟ್ಟು ಅದು ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿ ಆಗ್ತದೆ, ಜಾಸ್ತಿ ಆಗಿಬಿಡುತ್ತೆ ಅಂತ. ಅದು ಸ್ವಲ್ಪ ಮೆತ್ತಗಾದಂಗೆ ಆಗಿದೆ.
ಅದು ಸ್ವಲ್ಪ ಹರಿತಾ ಇದೆ. ಆಮೇಲೆ ಈರುಳ್ಳಿ ಹೆಚ್ಚಿದ್ದು ಸ್ವಲ್ಪ ದೊಡ್ಡ ಆಯಿತು. ಆ ಚಾಪರಲ್ಲಿ ಇನ್ನೊಂಚೂರು ಚಾಪ್ ಮಾಡಬೇಕಾಗಿತ್ತು ನಾನು. ಏನು ಹೇಳ್ತಾ ಆಮೇಲೆ ಅವರೇ ಫೋನ್ ನಾನೇ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಬಂದಮೇಲೆ ಅಟ್లా ಬಜ್ಜಿ ಮಾಡೋಣ ಅಂತೇಳಿ ಅವ್ರು ಬಂದಮೇಲೆ ಕಾಯಿ ತುರಿದು ಬಜ್ಜಿ ಮಾಡಿ ಅವರು ದಿಢೀರಂತ ಶಿವಮೊಗ್ಗ ಹೊರಟರು. ಇಲ್ಲಿ ಬಂದ ಮೇಲೆ ಡಿಸೈಡ್ ಆಗಿದೆ ಅದು ಶಿವಮೊಗ್ಗ ಹೋಗಬೇಕು ಅಂತ. ಆಮೇಲೆ ಸ್ನಾನ ಎಲ್ಲ ಮಾಡಿದ್ರು. ಅಷ್ಟೊತ್ತಿಗೆ ನಾನು ತಾಲಿಪಟ್ಟೆಲ್ಲ ಬೇಯಿಸಿದೆ. 2 ತಾಲಿಪಟ್ಟು ತಿಂದರು, ಅರ್ಜೆಂಟ್ ಇದೆ ಅಂತ. ಬಂದು ಮಧ್ಯಾಹ್ನ ತಿಂತೀನಿ ಅಂತ ಹೇಳಿದ್ರು. ನೆನ್ನೆನೂ ನಾನು ಏನೂ ಅಡುಗೆ ಮಾಡಿಲ್ಲ ರೀ. ನನಗೆ ಇವತ್ತು ಅನ್ನ ಸಾರು ಊಟ ಮಾಡಿದ್ರೆ ನಂಗೆ ಸಮಾಧಾನ ಆಗಲ್ಲ, ನೀವು ಇವತ್ತು ಊಟಕ್ಕೆ ಬರಲೇಬೇಕು ಅಂತ ಹೇಳಿದ್ದೀನಿ. ಹ್ಞೂ ಅಂತ ಹೇಳಿ ಹೋಗಿದ್ದಾರೆ. ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ. ಆದರೂ ಒಂಚೂರು ರಸಂ ಮಾಡ್ತೀನಿ. ಏನು ಗೊತ್ತಾ, ಮನೇಲಿ ಯಾರೂ ಇಲ್ಲ, ಅದು ಮನೇಲಿ ಯಾರೂ ಇಲ್ಲ ಅನ್ನೋದಕ್ಕಿಂತನೂ ಮಕ್ಕಳೆಲ್ಲ ಗಂಡಸ್ರು ಯಾರೂ ಇಲ್ಲ ಅಂದರೆ ಹೆಂಗಸ್ರಿಗೆ ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತೆ. ನಾನಂತೂ ಅದೇ ಥರದವಳೆ. ನಾನು ಅಂತಲ್ಲ, 99.9% ಜನ ಅದೇ ಥರ. ಏನಿರುತ್ತೆ ಅದನ್ನು ತಿಂತೀವಿ, ಸುಮ್ಮನಾಗ್ಬಿಡ್ತೀವಿ. ನಾನು ಇನ್ನೂ 3 ಹೊತ್ತು ದೋಸೆ ತಿಂದಿದ್ದೀನಿ ಗೊತ್ತಾ. ಮತ್ತು ಇವತ್ತು ಯಾರೋ ಕೆಲಸದವರು ಬರ್ತಾರೆ, ಅವರಿಗೂ ತಿಂಡಿ ಕೊಡು ಅಂತ ಹೇಳಿದ್ರು. ಹೆಂಗಿದ್ರು ದೋಸೆ ಹಿಟ್ಟಿತ್ತಾ ಅಂತ ಬಿತ್ತಾಳ ಒಣ ಕೊಬ್ಬರಿ ಹೆದರ್ಬಿಟ್ಟೆ ಒಂದ್ಸಲ ನಾನು. ದೋಸೆ ಹಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಚಟ್ನಿ ಮಾಡಿ ಕೊಡೋಣ ಅಂತ ಇದ್ದೆ. ಇವರೇ ಕಾರ್ ಇಳಿಲಿಲ್ಲಂತೆ. ಸುಮ್ಮನೆ ಹೋಗಿ ಹಾಗೆ ತೋಟದೊಳಗಡೆ ಒಂದ್ಸಲ ಓಡಾಡಿ ಕಾರಲ್ಲೇ ಹಾಗೆ ಬಂದೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಅರ್ಜೆಂಟಲ್ಲಿ ಇದ್ರೆ ನಾನು ಏನೋ ಅಷ್ಟು ಮಾತಾಡಲಿಲ್ಲ. ಅದೇ ಸಾರು ಸ್ವಲ್ಪ ರಸಂ ಮಾಡೋಣ ಅಂತ ಮಾಡ್ತೀನಿ. ಹಾಲು ಕಾಯಕ್ಕಿಟ್ಟೆ. ಅದು ನೆನ್ನೆನೂ ನಾನು ಸಂಜೆ ಯಾರೂ ಬರಲ್ಲ, ಆದ್ರೂ ಮನೇಲಿ ಹಾಲು ಪೂರ್ತಿ ಇರಲಿಲ್ಲ ಅಂತಲ್ಲ, ಇತ್ತು ಹಾಲು. ಅಂದರೂ ನಂಗೆ ಎಲ್ಲರೂ ಸ್ವಲ್ಪ ಜಾಸ್ತಿ ಇರಬೇಕು, ಹಾಗಾಗಿ ತಂದಿದ್ರೆ ಆ ಹಾಲು ಹಾಗೆ ಇಟ್ಟರೆ ಒಡೆದು ಬಿಡುತ್ತೆ ಒಂದೊಂದ್ಸಲ. ಇದು ಅರಿಶಿನ ಅಲ್ಲ, ಆರೆಂಜ್ ಕಲರ್ ಹಾಲು. ಹಾಗಾಗಿ ಫ್ರೀಝರಲ್ಲಿ ಇಟ್ಟಿದ್ದೆ. ಈಗೆಲ್ಲ ಕರಗಿ ನೀರಾಗಿತ್ತು. ಈಗ ಹಾಲು ಬಿಸಿಗಿಟ್ಟಿದ್ದೀನಿ. ಪಾತ್ರೆಗಳು ಒಂದು ರಾಶಿ ಇದ್ದಾವೆ. ಈಗ ಜಸ್ಟ್ ಮಳೆ ಬಿಡ್ತು. ನಮ್ಮನೆಯವ್ರು ಹಾಗೆ ತಿಂಡಿ ತಿಂದು ಹೋದ್ರು, ನಾನು ತಿಂಡಿ ತಿಂದೆ. ತಾಲಿಪಟ್ಟು ತುಂಬ ಚೆನ್ನಾಗಾಗಿದ್ವು. ಆದರೆ ಅದೇ ಹಿಟ್ಟು ಕಮ್ಮಿ ಆಗಿದ್ದಕ್ಕೆ ಒಂದು ಸ್ವಲ್ಪ ಅಲ್ಲಂಚೂರು ಇಲ್ಲಂಚೂರು ಹರ್ಕ ಮುರ್ಕ ಆಗಿದ್ದಾವೆ ಅಷ್ಟೇ. ತಟ್ಟಿ ಮಾಡೋಣ ಅಂತ ಅಂದ್ಕೊಂಡವಳು. ಆಮೇಲೆ ಇವ್ರು ಗಡಿಬಿಡಿ ಮಾಡಿದ್ದು ನೋಡಿ ಹಾಗೆ ಮಿಷನಲ್ಲೇ ಮಾಡಿದೆ. ಅದು ಅದೇ ಸ್ವಲ್ಪ ತೆಳುವಾಗ್ಬಿಡ್ತಿತ್ತಾ. ಆಮೇಲೆ ಮತ್ತೆ ಇನ್ನು 2 ಸಲ ಮಾಡಿ ಬೇಯಿಸಿದೆ ಚೆನ್ನಾಗಿ. ನಿನ್ನೆ ನಾನು ಏನು ಮಾಡಿದೆ ಅಂದರೆ ಹೇಳಲಿಲ್ಲ ನಿಮಗೆ. ಇಡೀ ಮನೆ ಕ್ಲೀನ್ ಮಾಡಿಕೊಂಡೆ. ಮೇಲ್ಗಡೆ ಚಿನ್ನಿ ರೂಮ್ ಪೂರ್ತಿ ಕ್ಲೀನ್ ಮಾಡಿ ಬೆಡ್ಶೀಟ್ ತೆಗೆದು ಶ್ರೇಯನವೆಲ್ಲ ಬಟ್ಟೆಗಳು ಬಿಟ್ಟು ಹೋಗಿದ್ದೆಲ್ಲ ಇತ್ತು. ಅದರಲ್ಲೇ ಅವ್ನಿಗೆ ಯಾವ್ಯಾವ ಬರುತ್ತೆ ಯಾವ್ದಾವ್ದು ಬರಲ್ಲ ಅನ್ನೋದನ್ನು ನೋಡಿ ನಾನು ಬರದೇ ಇರೋದನ್ನೆಲ್ಲ ಒಂದು ಬ್ಯಾಗಿಗೆ ತುಂಬಿದೆ. ಆಮೇಲೆ ಚಿನ್ನಿದು ಹೋದ್ಸಲ ಅವಳು ಬಂದಾಗ ಅವಳ ಹತ್ರನೇ ಮಾಡಿಸಿದ್ದೆ. ಅದೆಲ್ಲ ಊರಿಗೆ ಒಯ್ದು ಕೊಟ್ಟಿದ್ದೆ. ಈ ಸಲ ಶ್ರೇಯುದು ಮಾಡೋಣ ಅಂತ ಅವನಿದ್ದಾಗಲೇ ಅಂದ್ಕೊಂಡಿದ್ದೆ. ಆವಾಗ ಆಗಲೇ ಇಲ್ಲ. ಶ್ರೇಯು ನನ್ನ ಮಾತೇ ಕೇಳ್ತಿರ್ಲಿಲ್ಲ. ಅವನು ಆಟ ಆಡೋಕೆ ಹುಚ್ಚಲ್ಲ, ಹಂಗಾಗಿ ನಾನು ಸುಮ್ಮನಾದೆ. ಒಂದಷ್ಟು ಟಿ ಶರ್ಟ್ಗಳು ಚಿನ್ನಿಗೂ ಬರುತ್ತೆ, ಇಲ್ಲೇ ಮನೇಲಿ ಹಾಕೋಕ್ಕೆ ಅಂತ ಅವಳಿಗೊಂದು ಸ್ವಲ್ಪ ಇಟ್ಟಿದ್ದೀನಿ. ಅವಳು ಬಂದರೆ ಹಾಕಲಿ, ಇಲ್ಲಾಂದರೆ ನಾನು ಊರಲ್ಲಿ ಕೆಲಸದ ಹುಡುಗ ಇದ್ದಾನೆ, ಅವನಿಗೆ ಕೊಡ್ತೀನಿ. ಆಮೇಲೆ ನಮ್ಮನೆಯವರು ಒಂದಷ್ಟು ಪ್ಯಾಂಟ್ಗಳು ಎಲ್ಲ ತೆಗೆದಿದ್ರು, ಅವ್ರಿಗೆ ಬರದೇ ಇರೋಂಥದ್ದು. ಅದೆಲ್ಲ ಶ್ರೇಯುಗೆ ಬರುತ್ತೆ. ಅದನ್ನು ನೆನ್ನೆ ವಾಷಿಂಗ್ ಮಷೀನಿಗೆ ಹಾಕಿ ಮಡಚಿ ಎಲ್ಲ ಒಂದು ಕಡೆ ಇಡ್ತೀನಿ. ಶ್ರೇಯು ಏನು ಮಾಡಿದ್ದಾನೆ ಅಂದರೆ ಒಂದು ಹೊಸ ಬಟ್ಟೆ ಇಟ್ಟಿಲ್ಲ, ಎಲ್ಲ ಒಯ್ದಿದ್ದಾನೆ. ನಾನು 1-2 ಏನೋ ಟಿ ಶರ್ಟು ವಾಶಿಗೆ ಹಾಕಿದ್ದು ಮಾತ್ರ ಇದೆ. ಇದು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ನಿನ್ನೆ ನೋಡಿದಾಗೆ ನಂಗೆ ಗೊತ್ತಾಗಿದ್ದು, ಒಂದು ಜೀನ್ಸ್ ಇಲ್ಲ, ಒಂದು ಏನೂ ಇಲ್ಲ. ನಾನು ಈ ಸಲ ಅವ್ನು ಪ್ಯಾಕಿಂಗ್ ಮಾಡಿದ್ದು ನೋಡಿಲ್ವಾ, ಎಲ್ಲ ಒಯ್ದಿದ್ದಾನೆ. ಈಗ ಮತ್ತೇನಾದರೂ ಮನೆಗೆ ಕರ್ಕೊಬರ್ಬೇಕಿದ್ರೆ ಅವ್ನಿಗೆ ಶಾಪಿಂಗ್ ಮಾಡಿಸೇ ಕರ್ಕೊಬರ್ಬೇಕು. ಮತ್ತು ಅವ್ನಿಗೆ ಏನು ಗೊತ್ತಾ, ತುಂಬ ದೊಡ್ಡ ಬೆಳೀತಾ ಇದ್ದಾನಲ್ಲ, ಹಾಗಾಗಿ ನಾವು ಎಲ್ಲ ಈ ಮೊನ್ನೆ ತಂದಿದ್ರಲ್ಲೂ 1-3 ಟಿ ಶರ್ಟ್ಗಳು ಗಿಡ್ಡ ಆಗ್ತಾ ಇದ್ದಾವೆ. ನಾನು ಯಾವಾಗಲೂ ಅವ್ನ ಸೈಜ್ಗಿಂತ ದೊಡ್ಡ ತಗೊಳ್ಳೋದು. ಈಗ ಅಂತಲ್ಲ, ನಾ ಮುಂಚೆಯಿಂದನೂ ಹಾಗೆ ಅವ್ನು ಬೈಯೋನು ಯಾವಾಗಲೂ. ಮಮ್ಮಿ ಈ ಟಿ ಶರ್ಟ್ ಹಾಕಿದ್ರೆ ಚಡ್ಡಿನೇ ಹಾಕೋದು ಬೇಡ ನಾನು ಸ್ವಲ್ಪ, ಯಾಕಂದರೆ ಬೆಳೆಯೋ ಮಕ್ಕಳಲ್ಲ, ಹಾಗಾಗಿ ನಾನು ಸ್ವಲ್ಪ ದೊಡ್ಡದು ತಗೊಂತ ಇದ್ದೆ. ಈ ಸಲನ ಒಂದು ಸೈಜ್ ದೊಡ್ಡದು ತಗೊಂಡಿದ್ದೆ, 1-2 ಟಿ ಶರ್ಟು. ಆದರೆ ಅವೆರಡು ಸ್ವಲ್ಪ ಸಣ್ಣ ಆಗ್ತಾ ಇದ್ದಾವೆ. ಮನೇಲಿ ಹಾಕು ಅಂದ್ರೂ ಅವನು ಇಷ್ಟಪಡಲ್ಲ. ಈಗೆಲ್ಲ ಮಕ್ಕಳು ಗೊತ್ತಲ್ಲ, ನಮ್ಮಂಗೆಲ್ಲ ಹರಿದೋಗಿರೋದು ಅಥವಾ ಸ್ವಲ್ಪ ಫೇಡ್ ಆಗಿರೋದು ಅದೆಲ್ಲ ಹಾಕಲ್ಲ. ಅದೇ ಅದನ್ನು ಎಲ್ಲ ತೆಗೆದು ಇಟ್ಟಿದ್ದೀನಿ. ಬಂದಾಗಬೇಕಾದ್ರೆ ಹಾಕಲಿ, ಇಲ್ಲಾಂದರೆ ಊರಲ್ಲಿ ಒಯ್ದು ಕೊಡೋಣ ಅಂತ ಹೇಳಿ ಇವತ್ತು ನಮ್ಮ ರೂಮ್ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಗೊತ್ತಿಲ್ಲ, ನಂಗೆ ಮನಸ್ಸಿಲ್ಲ ಇವತ್ತು ಕ್ಲೀನ್ ಮಾಡೋಕ್ಕೆ. ನಿನ್ನೆ ಡೈನಿಂಗ್ ಟೇಬಲ್ಲು ಕ್ಲೀನ್ ಮಾಡಿದೆ. ಚಿನ್ನಿ ರೂಮ್ ಅಂತೂ ಫುಲ್ ಕ್ಲೀನ್ ಮಾಡಿದ್ದೀನಿ. ಒಂದಷ್ಟು ಬಟ್ಟೆಗಳಿದ್ದಾವೆ ಮಡ್ಚೋದು, ಅದಷ್ಟು ಮಡ್ಚಿ ನಂದು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಗಡಿ ಬಿಡಿಯಲ್ಲಿ ನಾನು ನೆಲ್ಲಿಕಾಯಿ ಜ್ಯೂಸ್ನ ಕುಡಿಲೇ ಇಲ್ಲ. ಇವ್ರು ಕುಡಿದು ಹೋದ್ರು. ಈಗ ನೋಡ್ತೀನಿ, ಅಯ್ಯೋ ನೆಲ್ಲಿಕಾಯಿ ಜ್ಯೂಸೇ ಕುಡ್ದಿಲ್ಲ ಅಂತ. ಅವರು ಕಾಯಿ ಹೊಡೆದ್ರು, ಕಾಯಿ ನೀರು ಕೊಟ್ಟರು ಕುಡಿದ್ಬಿಟ್ಟೆ. ಅದು ಒಂಥರ ಹೊಟ್ಟೆ ತುಂಬ್ದಂಗೆ ಆಯ್ತು. ನಂಗೆ 1 ತಾಲಿಪಟ್ಟು ತಿನ್ನೋಕ್ಕೂ ಆಗಿಲ್ಲ. ಇದು ಕೊನೆ ಕುಡಿತೀನಿ, 12 ಗಂಟೆ ಅಷ್ಟೊತ್ತಿಗೆ ಕುಡಿತೀನಿ. ಈಗ ಕೆಲಸ ಮುಗಿಸ್ಕೊತೀನಿ. ಪಾತ್ರೆ ತೊಳ್ಕೊಬಂದು ಫಸ್ಟು, ಆಮೇಲೆ ಉಳಿದಿರೋ ಕೆಲಸ. ಪಾತ್ರೆ ಇಲ್ಲೂ ಒಂದಿಷ್ಟಿದ್ದಾವೆ. ನಮ್ಮನೆಯವ್ರು ಹೊರಗೂ ಒಂದಿಷ್ಟು ಇಟ್ಟು ಬಂದಿದ್ದಾರೆ. ಟೈಮ್ ನೋಡ್ಬೋದು, 9:30 ಆಗಿದೆ ಅಷ್ಟೇ ಜಸ್ಟ್.
ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಪಾತ್ರೆ ತೊಳೆದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಅದೇ ಬೇಗ ಕೆಲಸ ಆದರೆ ಚೂರು ಮೇಲೆ ಕ್ಲೀನ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಮಾಡ್ತೀನಿ. ಇವತ್ತು ಮನಸ್ಸಿಲ್ಲ, 99% ನಾನು ಮಾಡಲ್ಲ, ಗೊತ್ತಿಲ್ಲ ಇನ್ನೊಂದು ಪರ್ಸೆಂಟ್ ಇದೆಯಲ್ಲ ಏನಾಗುತ್ತೆ ಅಂತ. ನಮ್ಮ ಮನಸ್ಸು ಹಾಗೆ ಅಲ್ಲ, ಮಾಡಲ್ಲ ಅಂದಿದ್ದನ್ನ ಮಾಡ್ತೀವಿ ಅಂದಿದ್ದನ್ನ ದೇವರನಾಗ್ಲೂ ಮಾಡಲ್ಲ. ನಾನು ಸ್ವಲ್ಪ ಹಂಗೇನೆ, ನನ್ನ ಮನಸ್ಸಿಗೆ ನಾನೇ ಅನ್ಕೋಬೇಕು ಮಾಡ್ಬೇಕಂದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಅದ್ರ ಕಡೆ ತಿರ್ಗೂ ನೋಡಲ್ಲ. ನೀವು ಯಾರಾದರೂ ಹಾಗೇನ ಅಂತ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಸಿಗ್ತೀನಿ. ಈಗ ಪಾತ್ರೆ ಬಂದು ಎಲ್ಲಿಂದ ಕೆಲಸ ಶುರು ಮಾಡೋದಪ್ಪ ಅಂತ. ಇವತ್ತೊಂದಿನ ನಮ್ಮ ಮನೆಯಲ್ಲಿ ನೆಲ ಒರೆಸ್ಕೊಡಿ ಏನೋ ಅಂತ ಇದ್ದೆ. ಹೆಂಗಿದ್ರು ಮೇಲೆ ಕ್ಲೀನ್ ಮಾಡಬೇಕಲ್ಲ, ಹಂಗಾಗಿ ದಿನನೆಲ್ಲ ನೆಲ ಒರೆಸ್ಕೊಟ್ಟು ಹೋಗಿದ್ರು ನಮ್ಮ ಮನೆಯವರು. ಇವತ್ತು ಒಂಚೂರು ಹೇಳೋಣ ಅಂತ ಇದ್ದೆ. ಇವರು ನನಗಿಂತ ಮುಂಚೆ ಊರೋಗಿದ್ದಾರೆ. ತಲೆ ಪಡಿಸು ಮಾಡಿದೆ, ಸಂಜೆಗೂ ಸಾಕು, ನಾಳೆ ಬೆಳಗ್ಗೆಗೂ ಸಾಕು, ಅಷ್ಟಿದ್ದಾರೆ. ನಾನು ಮೇಲ್ಗಡೆ ರೂಮೆಲ್ಲ ಕ್ಲೀನ್ ಮಾಡೋಣ ಅಂತ ಇದ್ದೆ ಅಲ್ಲ, ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೇ ಎಲ್ಲ ಟೈಮ್ ಆಗೋಯ್ತು. ಆಮೇಲೆ ಮೇಲೆ ಹೋಗೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಇಲ್ಲ ಊಟಕ್ಕೆ ಬರ್ತೀನಿ ಅಂತ. ಆಮೇಲೆ ಮತ್ತೆ ನಾನು ಹಾಗೆ ಬೇಳೆ ಬೇಯಿಸಿ ಟೊಮೆಟೊ ಹಾಕಿ ಅದಕ್ಕೆ ಒಂದು ಒಗ್ಗರಣೆ ಹಾಕಿದೆ. ಹಾಗೆ ರಾಗಿ ಗಂಜಿ ಕೂಡ ಮಾಡಿದೆ, ಅನ್ನ ಕೂಡ ಆಯಿತು. ಹಾಗೆಯೇ ನಂದು ಸ್ನಾನ ಮಾಡಿ ಪೂಜೆ ಕೂಡ ಆಯಿತು. ನೆಕ್ಸ್ಟ್ ಡೇ ಇದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಗಲೇ ಹೇಳಿದ್ದೆ ಅಲ್ಲ, 2 ದಿನದ ವ್ಲಾಗ್ನ ಸೇರಿಸಿ ಹಾಕ್ತೀನಿ ಅಂತ ಹೇಳಿ. ಬೆಳಗ್ಗೆ ನಾನು ತುಂಬ ಏನು ವೀಡಿಯೋ ಶೂಟ್ ಮಾಡ್ಕೊಳ್ಳಲಿಲ್ಲ. ಅದೇ ಮತ್ತೆ ಪಾತ್ರೆ ತೊಗಿಯೋದು, ಕಸ ಹೊಡೆಯೋದು, ಆಮೇಲೆ ರಂಗೋಲಿ ಹಾಕೋದು, ಅದೆಲ್ಲ ಕೆಲಸ ಆಯಿತು. ಹಾಗೆಯೇ ಆಲೂಗಡ್ಡೆನ ನಾನು ಬೇಯೋಕ್ಕೆ ಅಂತ ಹಾಕಿದ್ದೆ, ಬೆಂದಿತ್ತು ಕೂಡ ಅದು. ಅದನ್ನು ನಾನೀಗ ತುರಿತಾ ಇದ್ದೀನಿ. ಇವತ್ತು ಆಲೂ ಪರಾಟ ಮಾಡೋಣ ಅಂತ. ಆಲೂ ಪರಾಟ ತಿನ್ನಬೇಕು ಅಂತ ಅನಿಸಿತ್ತು. ನಮ್ಮ ಮನೆಯವ್ರಿಗೆ ಅಂದೆ, ಪರವಾಗಿಲ್ಲ ಮಾಡು ತಿಂತೀನಿ ಅಂತ ಹೇಳಿದ್ರು. ಅವ್ರು ಯಾಕೋ ಇತ್ತಿತ್ತಲಾಗೆ ಆಲೂ ಪರಾಟ ತಿನ್ನೋಕ್ಕೆ ಇಷ್ಟಪಡಲ್ಲ, ಯಾಕೋ ಗೊತ್ತಿಲ್ಲ. ನನಗೆ ಮಾತ್ರ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ. ನಾನು ಆಲೂ ಪರಾಟ ಎಲ್ಲ ರೆಡಿ ಮಾಡಿದ್ದೆ ಅಲ್ಲ, ಮಾಡಿಟ್ಕೊಂಡಿದ್ದೆ. ನಾನು ಹೋಗಿ ಮೇಲ್ಗಡೆ ನಿನ್ನೆ ಕ್ಲೀನ್ ಮಾಡಿರಲಿಲ್ಲಲ್ಲ, ಅದಕ್ಕೆ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಬೆಳಗ್ಗೆನೇ ಎಲ್ಲ ಮುಗಿಸ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅವ್ರು ಬಂದ ತಕ್ಷಣ ನಾನು ಕೆಳಗಿಳಿದು ಬಂದೆ. ಡ್ರೆಸ್ಸಿಂಗ್ ಟೇಬಲ್ ಅಂತೂ ನೋಡೋ ಹಾಗಿರಲಿಲ್ಲ, ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಬೇಕು ಅಂತ. ಆ ಮದುವೆ ಮನೆ ಮುಗಿಸಿದ ಮೇಲೆ ಅಷ್ಟೊತ್ತಿಗೆ ಚಿನ್ನಿ ಬಂದಳು, ಶ್ರೇಯನ್ ಬಿಟ್ಟು ಬಂದೆ. ಆಮೇಲೆ ಮತ್ತೆ ನಾನು ಊರಿಗೆ ಹೋಗೋದು ಅದೆಲ್ಲ ಆಗಿತ್ತಲ್ವ, ಅದೆಲ್ಲ ನನಗೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಇವತ್ತು ಏನಾದರೂ ಆಗಲಿ ಅಂತ ಹೇಳಿ ಮಾಡೋಣ ಅಂತ ಮಾಡಿ ಬಂದೆ. ಈಗ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಈಗ ಆಲೂ ಪರಾಟನ ಮಾಡ್ತಾಯಿದ್ದೀನಿ. ನನಗೆ ಪಾಪ ಒಬ್ಬರು ಆಲೂ ಪರಾಟದ ರೆಸಿಪಿ ಕೇಳಿದರು. ಸಾರಿ, ಖಂಡಿತ ಇದನ್ನು ಮತ್ತೆ ನಾನು ಇನ್ನೊಂದ್ಸಲ ಶೇರ್ ಮಾಡ್ತೀನಿ. ಆಲೂಗಡ್ಡೆನ ಬೇಯಿಸ್ಕೊಂಡು ನಾನು ತುರಿದಿದ್ದೀನಿ. ಇದಕ್ಕೆ ಪನ್ನೀರ್ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ. ನಾನು ಪನ್ನೀರು ಹಾಕಿಲ್ಲ, ಇವತ್ತು ಇರಲಿಲ್ಲ, ಬರೀ ಆಲೂಗಡ್ಡೆ ಮಾತ್ರ ಹಾಕಿ ಆಲೂಗಡ್ಡೆನ ಈ ಥರ ಬೇಯಿಸ್ಕೊಂಡು ತುರಿದಿದ್ದೀನಿ. ಈರುಳ್ಳಿನ ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಅದಕ್ಕೆ ಗರಂ ಮಸಾಲ, ಆಮೇಲೆ ಚೂರೆ ಜೀರಿಗೆ ಕೊತ್ತಂಬರಿ ಪುಡಿ, ಆಮೇಲೆ ಅಚ್ಕಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಅದೆಲ್ಲದನ್ನು ಒಟ್ಟಿಗೆ ಕಲಸಿ ಈ ಥರ ಗೋಧಿ ಹಿಟ್ಟೊಳಗೆ ತುಂಬಬೇಕು. ಗೋಧಿ ಹಿಟ್ಟು ಕಲಸೋದು ತುಂಬ ತೆಳ್ಳಗೆ ಕಲಿಸ್ಕೊಬೇಕು. ಇದು ಹೋಳಿಗೆ ಹೂರಣ ಎಲ್ಲ ಮಾಡ್ತೀವಿ ಗೊತ್ತಾ, ಅದಕ್ಕಿಂತ ಒಂಚೂರು ಅದಕ್ಕಿಂತ ಒಂಚೂರು ಗಟ್ಟಿ ಇದ್ದರೆ ನಡೆಯುತ್ತೆ. ಅದೇ ನಾವು ಗೋಧಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಅದ್ರ ಮೇಲೆ ನೋಡಿ ಆಲೂ ಪರಾಟ ಬರುತ್ತೆ. ಮತ್ತು ಸ್ಟಫಿಂಗಿಗೂ ಅಷ್ಟೇ ಹಸಿದೇನು ಹಾಕಬೇಡಿ. ಅಂದರೆ ಈಗ ಗೋಬಿ ಹಾಕ್ತೀನಿ ಅನ್ನೋದಿದ್ರೆ ಅದನ್ನು ಕೂಡ ಒಂಚೂರು ಬೇಯಿಸಿ ಹಾಕಿ. ಈರುಳ್ಳಿನಂತೂ ಬೇಯಿಸೇ ಹಾಕಬೇಕು, ಹಸಿದೇ ಹಾಕಿದ್ರೆ ನಿಮಗೆ ಈ ಥರ ಆಲೂ ಪರಾಟ ಉದ್ದದಕ್ಕೇ ಬರಲ್ಲ. ಮತ್ತು ನೀವು ಅಡುಗೆ ಕಲಿತೀನಿ ಅನ್ನೋದಿದ್ದರೆ ಒಂದೇ ಸಲಕ್ಕೆ ನಿಮಗೆ ಯಾವುದೂ ಬರಲ್ಲ. ನೀವು ಅದನ್ನು ಸ್ವಲ್ಪ ಪದೇ ಪದೇ ಮಾಡಿದ್ರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡಿದ್ರೆ ಏನು ಆಗುತ್ತೆ ಅಂತ. ಆವಾಗ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ನಾನು ಆನಂತರ ಅದಕ್ಕೆ ಸ್ವಲ್ಪ ಈ ಥರ ಬೆಣ್ಣೆನ ಹಚ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಗಂಡು ಮಕ್ಕಳೆಲ್ಲ ಆದರೆ 2 ಪರಾಟ ತಿಂತಾರೆ, ನಮಗೆಲ್ಲ 1 ಪರಾಟ ತಿಂದರೆ ಸಾಕಾಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ಕಮ್ಮಿ ತೊಗೊಂಡು ಒಳಗಡೆ ಸ್ಟಫಿಂಗ್ನ ಜಾಸ್ತಿ ಹಾಕಿ ಮಾಡ್ತೀನಿ. ಹಾಗಾಗಿ ನಿಮಗೆ ಈ ಥರ ಹೊರಗಡೆ ಎಲ್ಲ ಕಾಣುತ್ತೆ. ಗೋಧಿ ಹಿಟ್ಟು ಹೆಚ್ಚಿಗೆ ಹಾಕಬೇಡಿ, ಸ್ಟಫಿಂಗ್ನ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಲೂ ಪರಾಟ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಆನಂತರ ಇದು ಎಂಥದ್ದು ಮೆಂತೆ ಸೊಪ್ಪು, ಏನದು ಡ್ರೈ ಮೆಂತೆ ಇರುತ್ತಲ್ಲ, ಅದಕ್ಕೇನಂತಾರೆ, ನನಗೆ ಒಂದೊಂದ್ಸಲ ಎಡಿಟಿಂಗ್ ಮಾಡಬೇಕಿದ್ರೆ ಅದ್ರ ಹೆಸರೇ ಬರಲ್ಲ. ಈಗಲೂ ನನಗೆ ಬರ್ತಾಯಿಲ್ಲ, ಕಮೆಂಟಲ್ಲಿ ಹಾಕಿ. ಅದನ್ನು ಕೂಡ ಹಾಕಿದ್ದೀನಿ. ಅಂಗಡೀಲಿ ಸಿಗುತ್ತೆ ಗೊತ್ತಾ ಅದು.
ಹಾಗೆ ಮೊಸರು ನಮ್ಮನೆಯವ್ರಿಗೆ ಹೇಳಿದ್ದೆ ತರೋದಕ್ಕೆ. ನಂದಿನಿ ಅವ್ರದ್ದು ಆ ಫ್ರೆಶ್ ಆಗಿರೋ ಮೊಸರು ಜೊತೆ ತಿನ್ನೋಕ್ಕೆ ಅವರಿಗೆ ಅದು ಇಷ್ಟ ಆಗುತ್ತೆ. ನನಗೆ ಮೊಸರು ಜೊತೆ ತಿನ್ನಲ್ಲ, ನಾನು ಸ್ಟಫಿಂಗ್ನ ಈ ಥರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಾಗೆ ಅದನ್ನು ನಾನು ತಿಂತೀನಿ. ಈಗ ನೆನಪಾಯ್ತು ನೋಡಿ, ಕಸೂರಿ ಮೇಥಿ ಅದನ್ನು ಹಾಕಿದ್ದೀನಿ ನಾನು. ಅದನ್ನು ಹಾಕಿ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಮಧ್ಯಾಹ್ನಕ್ಕೆ ಸಾರಿಗೂ ಕೂಡ ಆ ಕಡೆ ಹುರ್ಕೊಂಡು ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಕೆಲಸ ಎಲ್ಲ ಮುಗಿದು ಅದಾದ ನಂತರ ನಾನೀಗ ಸಾಂಬಾರನ್ನು ಕೂಡ ಮಾಡಿದೆ. ತುಂಬ ದಿನ ಆಗಿತ್ತು ಮೂಲಂಗಿ ಸಾಂಬಾರು ಮಾಡಿದೆ. ನನಗೆ ಯಾಕೋ ಮೂಲಂಗಿ ಅಂದರೆ ಇಷ್ಟ ಆಗಲ್ಲ, ಅದು ನಮ್ಮ ಮನೆಯವ್ರು ತಂದಿದ್ರು, ಹಾಗಾಗಿ ಅದನ್ನು ಖಾಲಿ ಮಾಡೋಣ ಅಂತ ಅದನ್ನೇ ನಾನು ಸಾಂಬಾರನ್ನ ಮಾಡಿದೆ. ಇವತ್ತಿನ ವಿಡಿಯೋ ನೋಡಿದ್ರೆ ನಿಮಗೆ ಇದೇನು ಎಡವಟ್ಟು ಕೃಪಾ ಅಂತಿರೋ ಏನೋ ಗೊತ್ತಿಲ್ಲ. ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿ ಮನಸ್ಥಿತಿನೆಲ್ಲ ಸರಿ ಮಾಡಿಕೊಂಡು ಒಳ್ಳೊಳ್ಳೆ ವ್ಲಾಗ್ಗಳ ಜೊತೆ ನಿಮ್ಗೆ ಬರ್ತೀನಿ. ನಾನು ಕೂಡ ನನಗೂ ಆ ಆಸೆ ಇದೆ, ನೋಡೋಣ. ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.